ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್. ಕೇಂದ್ರದಿಂದ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಉಚಿತವಾಗಿ ಸಿಗ್ತಾ ಇದೆ ಹೊಲಿಗೆ ಮಿಷಿನು. ಅರ್ಜಿ ಸಲ್ಲಿಸೋದು ಹೇಗೆ? ಈ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ಹೊಲಿಗೆ ಯಂತ್ರ ಕೊಡೋದು ಈ ಸಾಮಾಜಿಕ ಜಾಲತಾಣದಲ್ಲಿ ಸ್ಪ್ರೆಡ್ ಆಗಿದೆ. ಈ ಸ್ಪ್ರೆಡ್ಡು ಕೆಲವೊಬ್ರು ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಇದು ಸುಳ್ಳು ಸುದ್ದಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಸುಳ್ಳು ಸುದ್ದಿ ಅಲ್ಲ, ನಿಜವಾಗ್ಲೂ ಕೇಂದ್ರ ಸರ್ಕಾರದಿಂದ ಈ ಹೊಲಿಗೆ ಯಂತ್ರಗಳನ್ನ ಕೊಡ್ತಾ ಇದ್ದಾರೆ. ಇದು ಒಂದು ಯೋಜನೆ ಮುಖಾಂತರ ಕೊಡ್ತಾ ಇದ್ದಾರೆ. ಆ ಯೋಜನೆ ಯಾವುದು ಅಂತ ನೋಡೋದಾದರೆ ವಿಶ್ವಕರ್ಮ ಯೋಜನೆ ಅಂತೇಳಿ. ಈ ಯೋಜನೆಯಲ್ಲಿ ನಾವು ಎಲ್ಲಿ ಅಪ್ಲಿಕೇಶನ್ನ ಹಾಕಿ ನಾವು ಫ್ರೀಯಾಗಿ ಹೊಲಿಗೆ ಯಂತ್ರನ ತಗೊಳ್ಳೋದು, ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಏನೇನು ವಯಸ್ಸಿನ ಮಿತಿ ಬೇಕಾಗುತ್ತೆ ಅಂತೇಳಿ ನಾವು ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಎಲ್ಲರೂ ಸ್ಕಿಪ್ ಮಾಡ್ದಲೇ ಕೊನೆಯ ತನಕ ನೋಡಿ. ನೋಡೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ಈ ವಿಶ್ವಕರ್ಮ ಯೋಜನೆಯಲ್ಲಿ ನೀವೇನಾದರೂ ಹೊಲಿಗೆ ಮಿಷಿನ್ನ ತಗೋತೀವಿ ಅಂತ ಅಂದರೆ, ನೀವು ಹೊಲಿಗೆ ಮಿಷಿನ್ನ ತೊಗೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ, ನಿಮಗೆ ಕೇಂದ್ರ ಸರ್ಕಾರದಿಂದ 15,000 ರೂಪಾಯಿ ದುಡ್ಡನ್ನ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಅಂದರೆ ನಿಮ್ಮ ಬ್ಯಾಂಕಿಗೆ ಈ ಅಮೌಂಟ್ನ ಹಾಕ್ತಾರೆ. ನೀವು ಅದ್ರ ಮುಖಾಂತರ ನೀವು ಹೊಲಿಗೆ ಮಿಷಿನ್ನ ತೊಗೊಂಡು ಅದರಲ್ಲಿ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಬೋದು. ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಾದ್ಮೇಲೆ ನಾವು ಇನ್ನೂ ಹೆಚ್ಚದಾಗಿ ನಾವೊಂದು ಅಂಗಡಿ ಮಾಡ್ಕೊಬೇಕು, ಆ ಅಂಗಡಿ ಮುಖಾಂತರ ಇನ್ನೂ ದೊಡ್ಡದಾಗಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಬೇಕು ಅಂತ ಅಂದರೆ, ನೀವು ಆ ಲೋನ್ನ ತೀರ್ಸಿದ್ಮೇಲೆ ನಿಮಗೆ 20,000 ದುಡ್ಡನ್ನ ಮತ್ತೆ ನಿಮಗೆ ಲೋನ್ ಮುಖಾಂತರ ಕೊಡ್ತಾರೆ. ಆ ಲೋನ್ನ ತೊಗೊಂಡು ನೀವು ದೊಡ್ಡದಾಗಿ ಅಂಗಡಿ ಹಾಕ್ಕೊಂಡು ದೊಡ್ಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತು ಈ ವಿಶ್ವಕರ್ಮ ಯೋಜನೆಯಲ್ಲಿ ಬರೀ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಪುರುಷರಿಗೂ ಕೂಡ ಈ ಅರ್ಜಿನ ಹಾಕ್ಕೊಂಡು ಇದ್ರ ಸೌಲಭ್ಯನ ಪಡಿಬೋದು. ಮತ್ತು ನೀವು ಈ ಯೋಜನೆಯಲ್ಲಿ ಲೋನ್ನ ತೀರ್ಸಿದ ಮೇಲೆ ಮತ್ತೆ ಕೂಡ ನೀವು ಲೋನ್ನ ತೊಗೋಬೋದು. ಈಗ 20,000 ತೊಗೊಂಡಿರ್ತೀವಿ, ನಾವು ಇನ್ನೂ ಹೆಚ್ಚಿನ ಬಂಡವಾಳ ಹಾಕಿ ಇನ್ನೂ ದೊಡ್ಡದಾಗಿ ನಾವು ಟೈಲರಿಂಗ್ ಅಂಗಡಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ ನಿಮಗೆ 1,00,000 ತನಕನೂ ಈ ಲೋನ್ನ ಕೊಡ್ತಾರೆ. ನೀವು ಈ ವಿಶ್ವಕರ್ಮ ಯೋಜನೆಯಲ್ಲಿ ಈ ಹೊಲಿಗೆ ಯಂತ್ರಕ್ಕೋಸ್ಕರ ಮಾತ್ರ ಅಲ್ಲ, ಬೇರೆದಾದರೂ ನೀವು ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ ಯಾವ್ಯಾವ ರೀತಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿ ನಿಮಗೆ ಲೋನ್ನ ಕೊಡ್ತಾರೆ ಅಂತೇಳಿ ನಾವು ಹಿಂದಿನ ಒಂದು ವೀಡಿಯೋದಲ್ಲಿ ಮಾಡಿದ್ದೀವಿ. ಆ ವಿಡಿಯೋನ ನೀವು ನೋಡ್ಬೋದು. ಅದನ್ನ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ವಿಶ್ವಕರ್ಮ ಯೋಜನೆಯ ಹೊಲಿಗೆ ಯಂತ್ರ ಯೋಜನೆಯಲ್ಲಿ ನೀವು ಏನು ಅರ್ಹತೆನ ಹೊಂದಿರಬೇಕು ಅಂತ ನೋಡೋದಾದರೆ, ನೀವು ಭಾರತದಲ್ಲೇ ಇರಬೇಕು, ಅಂದರೆ ನೀವು ಭಾರತದಲ್ಲೇ ವಾಸವಾಗಿರಬೇಕು. ಮತ್ತು ನೀವು ಈ ಉಚಿತ ಹೊಲಿಗೆ ಯಂತ್ರನ ಪಡೆಯೋದಕ್ಕೋಸ್ಕರ ನೀವು ಆಲ್ರೆಡಿ ಟೈಲರಿಂಗ್ ಕೆಲಸನ ಮಾಡಿದರೆ ನೀವು ಉಚಿತವಾಗಿ ಹೊಲಿಗೆ ಯಂತ್ರನ ನೀವು ಪಡೆಯೋದಕ್ಕೆ ಇದಕ್ಕೆ ಅರ್ಜಿನ ಹಾಕ್ಕೊಬೋದು. ಮತ್ತು ಇದಕ್ಕೆ ವಯೋಮಿತಿ ನೋಡೋದಾದರೆ 18 ವರ್ಷ ನಿಮಗೆ ತುಂಬಿರಬೇಕು. ಅಂದರೆ 18 ವರ್ಷ ಮೇಲ್ಪಟ್ಟವ್ರಿಗೆ ಈ ಹೊಲಿಗೆ ಯಂತ್ರದಲ್ಲಿ ಅರ್ಜಿ ಹಾಕ್ಬೋದು. ಈ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋದಾದರೆ, ಮೊದಲು ನೀವು ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ನಾನು ಆ ವೆಬ್ಸೈಟ್ನ ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ನೋಡಿ. ಇದನ್ನು ನಾವು ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಲ್ಲಿ ಈ ವೆಬ್ಸೈಟ್ ನೇಮ್ನ ಹಾಕ್ಕೊಂಡು ಅಲ್ಲಿ ನೀವು ಅರ್ಜಿನ ಹಾಕಬೇಕಾಗುತ್ತೆ. ಈ ವಿಶ್ವಕರ್ಮ ಯೋಜನೆ ಅಂದರೆ ಈ ಹೊಲಿಗೆ ಯಂತ್ರ ಪಡೆಯೋ ಯೋಜನೆಯಲ್ಲಿ ನೀವು ಏನೇನು ಡಾಕ್ಯುಮೆಂಟು ಏನೇನು ದಾಖಲೆ ಬೇಕು ಅಂತ ನೋಡೋದಾದರೆ, ನೀವು ಆಧಾರ್ ಕಾರ್ಡ್ ಇರಬೇಕು, ನಿಮ್ಮ ರೇಷನ್ ಕಾರ್ಡ್ ಇರಬೇಕು, ಹಾಗೆ ನೀವು ಪಾಸ್ಪೋರ್ಟ್ ಸೈಜಿಂದ ಒಂದು ಫೋಟೋ ಇರಬೇಕು. ಈ ಫೋಟೋನ ತೊಗೊಂಡೋಗಿ ನೀವು ಈ ಸೇವಾ ಸಿಂಧು ಪೋರ್ಟಲಲ್ಲಿ ಈ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿನ ಹಾಕಿ ಇದ್ರ ಸೌಲಭ್ಯನ ಪಡ್ಕೊಬೋದು. ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.